ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳ ಹೊಸ ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡ್ತಾ ಇದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕೇಳೋದಕ್ಕೆ ಬಯಸ್ತೇನೆ. ಕೊಪ್ಪಳ, ಹಾವೇರಿ, ಚಾಮರಾಜನಗರ, ಬೀದರ್ ಈ ಥರದ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು, ಆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬರೆಯನ್ನು ಹಾಕ್ತಾ ಇರತಕ್ಕಂಥ ಈ ಸರ್ಕಾರದ ನಿರ್ಧಾರ ಏನಿದೆ ಅತ್ಯಂತ ಮೂರ್ಖತನದ ಪರಮಾವಧಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ವಿಶ್ವವಿದ್ಯಾಲಯಗಳನ್ನು ತೆಗೆದಿದ್ದ್ಯಾಕೆ ಅಂತ ಹೇಳಿದರೆ, ಚಾಮರಾಜನಗರ, ಕೋಲಾರ, ಹಾವೇರಿ, ಬೀದರ್, ಕೊಪ್ಪಳ ಈ ಥರದ ಜಿಲ್ಲೆಗಳಲ್ಲಿ ಉನ್ನತ ಶಿಕ್ಷಣದ ಪ್ರಮಾಣ ಹೆಚ್ಚಾಗಬೇಕು ಅನ್ನುವಂಥ ಕಾರಣದಿಂದ ಹೊಸ ವಿಶ್ವವಿದ್ಯಾಲಯಗಳನ್ನು ತೆಗೆದಿತ್ತೇ ವಿನಃ ಬೇರೆ ಕಾರಣದಿಂದ ಅಲ್ಲ. ಬೇರೆ ಉದಾಹರಣೆ ಮಂಗಳೂರು, ಉಡುಪಿ, ಬೆಂಗಳೂರು, ಮೈಸೂರು, ಶಿವಮೊಗ್ಗ ಈ ಥರದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಆ ಜಿಲ್ಲೆಗಳ ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ಅವಲೋಕನ ಮಾಡಿದೆಯಾ ಈ ಸರ್ಕಾರ? ಈ ರೀತಿ ಒಂದು ಶೈಕ್ಷಣಿಕವಾಗಿ ಬೋಧಕ ವರ್ಗಕ್ಕೆ, ಬೋಧಕೇತರ ವರ್ಗಕ್ಕೆ ವೇತನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದೇ ಕಾರಣವನ್ನು ಇಟ್ಕೊಂಡು ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡ್ತಕ್ಕಂಥ ನಿರ್ಧಾರ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಬರೆಯನ್ನು ಹಾಕ್ತಕ್ಕಂಥ ನಿರ್ಧಾರ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಹಾಗೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂಥೇಳಿ ವಿದ್ಯಾರ್ಥಿಗಳಿಗೆ ಬರೆ ಹಾಕೋದು ಯಾವ ನ್ಯಾಯ ಇದು ಅನ್ನುವಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ನಾನು ಕೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಾನು ಸರ್ಕಾರಕ್ಕೆ ಕೇಳಿಸ್ತೇನೆ, ಕಿರಾಣಿ ಅಂಗಡಿಗಳನ್ನು ಬಂದ್ ಮಾಡಿದ ರೀತಿಯಲ್ಲಿ, ಕಂಪನಿಗಳನ್ನು ಬಂದ್ ಮಾಡೋ ರೀತಿಯಲ್ಲಿ ವಿಶ್ವವಿದ್ಯಾಲಯಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ಮಾಡ್ತಕ್ಕಂಥದ್ದು ಬಡ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಒಂದು ಘೋರ ಅನ್ಯಾಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅಂಗಡಿಗಳನ್ನು ಮುಚ್ಚುವ ರೀತಿಯಲ್ಲಿ ಅತ್ಯಂತ ಸುಲಭವಾಗಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಬಡ ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರದ ಹತ್ರ 2016 ಮತ್ತು 2017 ಇಸ್ವಿನಲ್ಲಿ 6% ಹಣವನ್ನು ಬಜೆಟ್ನಲ್ಲಿನ 6% ಹಣವನ್ನು ಉನ್ನತ ಶಿಕ್ಷಣಕ್ಕೆ ಕೊಡಲಾಗಿತ್ತು. ಈಗ ಈ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ಕೇವಲ 1.76% ಹಣವನ್ನು ಮಾತ್ರ ಕೊಟ್ಟಿದೆ. ಅಂದರೆ ಉನ್ನತ ಶಿಕ್ಷಣಕ್ಕೆ 6%ನ ಹಣದಿಂದ 1.76%ಗೆ ಹಣವನ್ನು ಇಳಿಸಿ ವಿಶ್ವವಿದ್ಯಾಲಯಗಳಿಗೆ, ಕಾಲೇಜುಗಳಿಗೆ ಹಣವನ್ನೇ ತೆಗೆದಿಡದೆ ಹೋದರೆ ಶಿಕ್ಷಣ ಸಂಸ್ಥೆಗಳು ನಡಿಬೇಕು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಅದೇ ಥರ ನಾನು ಮತ್ತೊಂದು ಅಂಶವನ್ನು ಕೇಳೋದಕ್ಕೆ ಬಯಸ್ತೇನೆ. ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ವರ್ಗ ಇಲ್ಲ, ಬೋಧಕೇತರ ವರ್ಗ ಇಲ್ಲ ಅಂತ ಮುಚ್ತಾ ಇದ್ದೀವಿ ಅಂತ ಅಂದರೆ, ಹಂಗಾದರೆ ಪ್ರೈಮರಿ ಸ್ಕೂಲ್ಗಳಲ್ಲಿ, ಹೈಸ್ಕೂಲ್ಗಳನ್ನು 50% 68% ಏನು ಉಪನ್ಯಾಸಕ ವರ್ಗವಿಲ್ಲ, ಹಂಗಾದ್ರೆ ಮುಚ್ತೀರಾ? ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯೋದು ಬೇಡವಾ? ಅದರೊಳಗೂ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳ ಯೂನಿವರ್ಸಿಟಿಗಳನ್ನು ಮುಚ್ಚೋದು ಅಂದರೆ ಏನು? ಮತ್ತು ಇನ್ನೂ ಒಂದು ಅಂಶವನ್ನು ನಾನು ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಅದು BJP ಇದ್ದಾಗ ಓಪನ್ ಮಾಡಿರ್ತಕ್ಕಂಥ ಯೂನಿವರ್ಸಿಟಿ ಅಂಥೇಳಿ ಅಕಸ್ಮಾತ್ ಏನಾದ್ರು ರಾಜಕೀಯ ದ್ವೇಷದಿಂದ ಆ ಯೂನಿವರ್ಸಿಟಿಗಳನ್ನು ಬಂದ್ ಮಾಡಿದರೆ ಇದು ರಾಜ್ಯಕ್ಕೆ ಮಾಡ್ತಕ್ಕಂಥ ಅಪಮಾನ, ಬಡ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಅಪಮಾನ. ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ದೊಂಬರಾಟವನ್ನು ಈ ಸರ್ಕಾರ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಈಗೇನು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯಗಳ ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೋಸ್ಕರ ಒಂದು ಕಮಿಟಿಯನ್ನು ಮಾಡಿದ್ವಿ. ಆ ಒಂದು DK ಶಿವಕುಮಾರ್ ಅವರ ನೇತೃತ್ವದ ಕಮಿಟಿ ವರದಿಯನ್ನು ಆಧರಿಸಿ ಬಂದ್ ಮಾಡ್ತಕ್ಕಂಥ ನಿರ್ಧಾರ ಏನಾದ್ರು ತೆಗೆದುಕೊಂಡಿದ್ರೆ ಆ ಒಂದು ಕಮಿಟಿನೇ ಏನು ಅವೈಜ್ಞಾನಿಕವಾಗಿರ್ತಕ್ಕಂಥ ಕಮಿಟಿ. ಆ ಕಮಿಟಿಯ ವರದಿನೇ ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ. ಆ ವರದಿನೇ ಸರಿಯಲ್ಲ. ಆ ವರದಿಯನ್ನು ಮೊದಲು
ಪಕ್ಕಕ್ಕಿಟ್ಬಿಟ್ಟು ವಿಶ್ವವಿದ್ಯಾಲಯಗಳನ್ನು ಮತ್ತೆ ಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಂದು ವಿಷಯವನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಉದಯಗಿರಿ ಘಟನೆ. ನಿನ್ನೆ ದಿವಸ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಇದರೊಳಗೆ RSS ಕಾರ್ಯಕರ್ತರ, RSSನ ನಾಯಕರ, ಸ್ವಯಂ ಸೇವಕರ ಕೈವಾಡ ಇದೆ. ಬುರ್ಕಾವನ್ನು ಹಾಕ್ಕೊಂಡು ಬಂದ್ಬಿಟ್ಟು RSSನ ಸ್ವಯಂ ಸೇವಕರು ಬಂದು ಗಲಾಟೆ ಮಾಡಿದ್ದಾರೆ, ಕಲ್ಲೆಸ್ದಿದ್ದಾರೆ ಅಂತ. ನಾನು ಈ BK ಹರಿಪ್ರಸಾದ್ ಅವರಿಗೆ ಮತ್ತೆ ಈ ಥರ ಯಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಸರ್ಕಾರ ಇದೆಯೋ ಅಥವಾ ಸತ್ತೋಗಿದೆಯೋ? ಪೊಲೀಸರು ಇದ್ದಾರೋ ಇಲ್ವೋ? ಪೊಲೀಸರು ಏನು ಮಾಡ್ತಾ ಇದ್ರು? ಹಂಗಾರೆ ಚಳ್ಳೆ ಹಣ್ಣು ತಿಂತಾ ಇದ್ರಾ? ಪೊಲೀಸರು ಇದ್ದಾರೆ, ಅಲ್ಲಿ RSSನವ್ರು ಬಂದಿದ್ರೋ ಬಂದಿಲ್ವೋ ಅಂತ ಹೇಳೋದಕ್ಕೆ ನಿಮ್ಮ ಕ್ಯಾಮ್ರಾಗಳಿದ್ದಾವೆ, CC ಕ್ಯಾಮ್ರಾಗಳು. ನೂರಾರು ಜನ, ಸಾವಿರಾರು ಜನ ಪೊಲೀಸ್ ಇದೆ. ಇನ್ನೂ ಮೇಲಾಗಿ ಸರ್ಕಾರ ಇದೆ. ಇದರೊಳಗಡೆ RSS ಭಾಗಿಯಾಗಿದ್ದರೆ ಏನಾದ್ರು ಎಂಕ್ವೈರಿ ಮಾಡಿದ್ದೀರಾ? ಏನಾದ್ರು ತನಿಖಾ ವರದಿ ಇದೆಯಾ? ಒಂದೇಟಿಗೆ ಇದರೊಳಗೆ RSS ಭಾಗಿಯಾಗಿದೆ ಅಂತ ಹೇಳೋದಕ್ಕೆ ಯಾವ ವರದಿ ಇದೆ ನಿಮ್ಮ ಹತ್ರ? ಯಾವ ಎಂಕ್ವೈರಿ ರಿಪೋರ್ಟ್ ಇದೆ? ಹಾಗಾಗಿ ನಾನು BK ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಈ ರೀತಿ ಒಂದು ಆಧಾರರಹಿತವಾಗಿರ್ತಕ್ಕಂಥ ಬುದ್ಧಿಗೇಡಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ BK ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಶಿವಮೊಗ್ಗ ಗಲಾಟೆ ತೆಗೆದುಕೊಳ್ಳಿ, ಬೆಂಗಳೂರಿನಲ್ಲಿ KG ಹಳ್ಳಿ DJ ಹಳ್ಳಿ ಗಲಾಟೆ ತೆಗೆದುಕೊಳ್ಳಿ, ಮಂಗಳೂರಿನಲ್ಲಿ ಗಲಾಟೆಯನ್ನು ತೆಗೆದುಕೊಳ್ಳಿ, ಹುಬ್ಳಿ ಗಲಾಟೆಯನ್ನು ತೆಗೆದುಕೊಳ್ಳಿ. ಈ ರೀತಿ ಅಲ್ಪಸಂಖ್ಯಾತರು ಗುಂಡಗಳಂತೆ, ಭಯೋತ್ಪಾದಕರಂತೆ, ಎಲ್ಲ ಅಲ್ಪಸಂಖ್ಯಾತರು ಅಲ್ಲ, ಕೆಲವು ಅಲ್ಪಸಂಖ್ಯಾತರು ಗುಂಡಗಳಂತೆ, ಭಯೋತ್ಪಾದಕರಂತೆ ವರ್ತನೆ ಮಾಡೋದಕ್ಕೆ ಯಾರು ಕಾರಣ? ನಿಮ್ಮ ಸರ್ಕಾರ ಕಾರಣ. ಮೊದಲು ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಸರಿಯಾದ ಕಠಿಣವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ರೆ ಇವತ್ತಿನ ಮೈಸೂರಿನ ಘಟನೆ ಸಂಭವಿಸ್ತಾ ಇರಲಿಲ್ಲ, ಶಿವಮೊಗ್ಗದ ಘಟನೆ ಸಂಭವಿಸ್ತಾ ಇರಲಿಲ್ಲ. ಎಗೈನ್ ಆ್ಯಂಡ್ ಎಗೈನ್ ಈ ಸರ್ಕಾರ ಬಂದ ಮೇಲೆ ಯಾಕೆ ಈ ರೀತಿ ಭಯೋತ್ಪಾದಕರಂತೆ ವರ್ತನೆ ಮಾಡ್ತಾ ಇದ್ದಾರೆ? ಯಾಕೆ ಅಂತೇಳಿದ್ರೆ ಅದಕ್ಕೆ ನಿಮ್ಮ ಸರ್ಕಾರ ಕಾರಣ, ನಿಮ್ಮ ಮೈ ಬ್ರದರ್ ಪಾಲಿಸಿ ಕಾರಣ ಅದಕ್ಕೆ. ಆದ್ದರಿಂದ ಈ ರಾಮೇಶ್ವರಂ ಹೋಟೆಲ್ ಕೆಫೆ, ರಾಮೇಶ್ವರಂ ಕೆಫೆನಲ್ಲಿಗೆ ಬಾಂಬ್ ಬ್ಲಾಸ್ಟ್ ಯಾಕಾಯಿತು? ನಿಮ್ಮ ಸರ್ಕಾರ. ವಿಧಾನಸೌಧದಲ್ಲಿ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಯಾಕೆ ಕೂಗ್ತಾ ಇದ್ದಾರೆ? ನಿಮ್ಮ ಸರ್ಕಾರನ ನೋಡಿ, ಇದು ನಮ್ಮ ಸರ್ಕಾರ ಅಂತ ಅನ್ನಿಸ್ಬಿಟ್ಟಿದೆ ಭಯೋತ್ಪಾದಕರಿಗೆ. ಹಾಗಾಗಿ ಈ ಸರ್ಕಾರ ಅಲ್ಪಸಂಖ್ಯಾತರ ಬಗ್ಗೆ, ಭಯೋತ್ಪಾದಕರ ಬಗ್ಗೆ, ನಗರ ನಕ್ಸಲೀಯರ ಬಗ್ಗೆ ಬಹಳ ಹಗುರವಾಗಿರ್ತಕ್ಕಂಥ ವರ್ತನೆಯನ್ನು, ಹಗುರವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಕಾರಣ ಈ ಒಂದು ಘಟನೆ ಆಗೋದಕ್ಕೆ. ಆದ್ದರಿಂದ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇಲ್ಲ ಅಂತೇಳಿದರೆ ಇನ್ನೂ ಅನೇಕ ಘಟನೆಗಳು ರಾಜ್ಯದಲ್ಲಿ ಸಂಭವಿಸ್ತವೆ. ಇದಕ್ಕೆ ಸರ್ಕಾರದ ತಪ್ಪು ನೀತಿ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ಈ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಹಾಲಿನ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ, 5 ರೂಪಾಯಿಗೆ. 5 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ 1 ಲೀಟ್ರಿಗೆ ಅಂತ ಹೇಳ್ತಾ ಇದೆ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಈಗ ನೀವೇ ಹೇಳಿದ್ರಿ, ಯಾವುದದು ಅಕ್ಕಿ ಕೇಂದ್ರ ಸರ್ಕಾರದಿಂದ 5 kg ಬರ್ತಾ ಇದೆ. ಇನ್ನು 5 kg ಏನು ಕೊಡಬೇಕಾಗಿತ್ತು ಹಣವನ್ನು ಇನ್ನು 5-6 ತಿಂಗಳಾದ್ರೂ ಕೂಡ ಅವರಿಗೆ ಹಣವನ್ನು ಹಾಕಿಲ್ಲ ಅಕೌಂಟ್ಗೆ. ಯಾಕೆ ಅಂದರೆ ದುಡ್ಡಿಲ್ಲ ಸರ್ಕಾರದ ಹತ್ರ, ಖಜಾನೆ ಖಾಲಿಯಾಗಿದೆ. ಈಗ ಉದಾಹರಣೆಗೆ ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜ್ನಲ್ಲಿ ಯಾರು ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಟೀಚರ್ಸು, ಅವರಿಗೆ ಸ್ಯಾಲ್ರಿಯನ್ನು ಕೊಡ್ತಾ ಇಲ್ಲ. 5-6 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಅವರಿಗೆ. ಮತ್ತು ಇನ್ಯಾರಿಗೆ 5-6 ತಿಂಗಳಿಂದ ವೇತನ ಕೊಟ್ಟಿಲ್ಲ. ಹೀಗೆ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಆಗಿದೆ. ಅದಕ್ಕೆ ಹಾಲಿನ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಈಗ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ, ಎಲ್ಲ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಒಂಥರ ಇನ್ಯಾವುದು ಬಾಕಿ ಉಳಿದಿದೆ ಏನು ಟ್ಯಾಕ್ಸನ್ನು ಹಾಕೋದಕ್ಕೆ, ಸರ್ಕಾರ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ ಅಂಥೇಳಿ. ಸಿದ್ದರಾಮಯ್ಯ ಅವರ 2ನೇ ಅವಧಿಯ ಮುಖ್ಯಮಂತ್ರಿಯ ಆಡಳಿತ ಏನಿದೆ ಇದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ.
ಕಾಂಗ್ರೆಸ್ಸಿನ MLAಗಳೇ ಮಾತಾಡ್ತಾ ಇದ್ದಾರೆ, ಹೊರಗಡೆ ಕೆಲವರು ಮಾತಾಡ್ತಾ ಇದ್ದಾರೆ, ಭಾಳಷ್ಟು ಜನ ಒಳಗಡೆ ಮಾತಾಡ್ತಾ ಇದ್ದಾರೆ. ಆದ್ರಿಂದ ಈ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗೋಗಿದೆ. ಗ್ಯಾರಂಟಿನ ಸರಿಯಾಗಿ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಮಹಿಳೆಯರ ಅಕೌಂಟ್ಗೂ ಹಣ ಹಾಕಿಲ್ಲ, ಗೃಹಲಕ್ಷ್ಮಿ ಯೋಜನೆಗೆ ಹಣ ಹಾಕಿಲ್ಲ ಕಳೆದ 3-4 ತಿಂಗಳಿಂದ. ಯಾಕೆ ಅಂದರೆ ಸರ್ಕಾರದ ಹತ್ರ ಹಣ ಇಲ್ಲ. ಆದ್ರಿಂದ ಈ ಸರ್ಕಾರ ಪಾಪರ್ ಸರ್ಕಾರ, ದಿವಾಳಿ ಸರ್ಕಾರ ಇದು.